ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಫ್ರೆಂಡ್ಸ್ ಇದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ವಿಶೇಷ ಇದೆ ಅಂತಂತಂದರೆ, ಯಾವುದೇ ಒಂದು ಕಂಪ್ನಿನಲ್ಲಿ ನಾವು HR ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಒಂದಷ್ಟು ಹೊಸ ಎಂಪ್ಲಾಯ್ಗಳನ್ನ ಹೈಯರ್ ಮಾಡಿದಲ್ಲಿ ನಾವು ಅವರಿಗೆ ಅಪಾಯಿಂಟ್ ಲೆಟ್ರನ್ನ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಆ ಒಂದು ಎಂಪ್ಲಾಯಿಂದ ಡೀಟೇಲ್ಸನ್ನು ನಾವು ಕಂಟಿನ್ಯೂ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಂಥ ಟೈಮ್ನಲ್ಲಿ ನಾವು ಯಾವ ಥರ ಅದನ್ನು ಅಪಾಯಿಂಟ್ ಲೆಟ್ರನ್ನ ಜನ್ರೇಟ್ ಮಾಡಬೇಕು, ಆಮೇಲೆ ಆ ಒಂದು ಎಂಪ್ಲಾಯೀಸ್ಗಳದ್ದು ಡೇಟಾನ ನಾವು ಹೇಗೆ ಅದನ್ನು ಕಂಟಿನ್ಯೂ ಆಗಿ ಮೇಂಟೈನ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಅದೇ ಥರ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಅದರಿಂದ ತುಂಬ ಈಸಿಯಾಗಿ ನಿಮಗೂ ಅರ್ಥ ಆಗುತ್ತೆ ಫ್ರೆಂಡ್ಸ್ ಅದನ್ನು. ಸೊ ಹಾಗೆ ಹೇಳ್ತಾ ಫಸ್ಟಿಗೆ ನಾನು ಇಲ್ಲಿ ನೋಡ್ಬೋಣ ಅಂತ ಒಂದು ವರ್ಡ್ ಫೈಲಲ್ಲಿ ನಾನು ಏನಂತಂದರೆ ಒಂದು ಅಪಾಯಿಂಟ್ ಲೆಟ್ರನ್ನು ಸುಮ್ಮನೆ ಇದು ಡಮ್ಮಿ ಆಗಿರೋಂಥ ಒಂದು ಅಪಾಯಿಂಟ್ ಲೆಟ್ರ್ ಇದನ್ನು. ಸೊ ಇಲ್ಲಿ VC ಎಜುಕೇಷನ್ ಅಂತ ನಾನು ಮಾಡಿರೋಂಥ ಒಂದು ಅಪಾಯಿಂಟ್ ಲೆಟ್ರ್ ಇದೆ ಫ್ರೆಂಡ್ಸ್ ಇದು. ಸೊ ದಯವಿಟ್ಟು ಒಂದು ವೇಳೆ ಯಾವುದಾದ್ರೂ VC ಎಜುಕೇಷನ್ ಅಂತ ಒಂದು ಯಾವುದಾದ್ರೂ ಸಂಸ್ಥೆ ಇದೆ ಅಥವಾ ಯಾವುದೋ ಒಂದು ಕಂಪ್ನಿ ಇದೆ ಅಂತಂತಂದರೆ ದಯವಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋವಂಥ ಅಪಾಯಿಂಟ್ ಲೆಟ್ರಿಗೂ ಮತ್ತು ಆ ಕಂಪ್ನಿಗೂ ಯಾವುದೇ ಥರದ ಸಂಬಂಧ ಇರೋದಿಲ್ಲ. ಸೊ ಇದು ಆಕ್ಸಿಡೆಂಟಲ್ ಆಗಿ ನೇಮನ್ನು ಬಂದಿರುತ್ತೆ ಅಷ್ಟೇ ಹೊರತಾಗಿ ಆ ಕಂಪ್ನಿ ಇರೋವಂಥ ಒಂದು ಅಪಾಯಿಂಟ್ ಲೆಟ್ರ್ ಇದು ಅಲ್ವೇ ಅಲ್ಲ. ಸೊ ದಯವಿಟ್ಟು ಆ ಥರ ಏನಾದರೂ ಬಂದರೆ, ಆ ಥರ ಕಂಪ್ನಿಗಳಿದ್ದರೆ ದಯವಿಟ್ಟು ಅದಕ್ಕೂ ಸಂಬಂಧ ಇರೋದಿಲ್ಲ ಅದು ಫ್ರೆಂಡ್ಸ್. ಸೊ ಅದನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ ಇವಾಗಲೇ. ಸೊ ಈ ಒಂದು ಅಪಾಯಿಂಟ್ ಲೆಟರ್ಗೆ ಅಂದರೆ ನಾವು ಇವಾಗ ಹೈಯರ್ ಮಾಡ್ತಿರುವಂಥ ಎಲ್ಲ ಎಂಪ್ಲಾಯ್ಗಳಿಗೆ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಸೇಮ್ ಆಗಿರುತ್ತೆ. ಸೊ ನಾವಿಲ್ಲೇನಂತಂದರೆ ಆ ಒಂದು ಎಂಪ್ಲಾಯ್ ಹೈಯರ್ ಮಾಡಿರೋವಂಥ ಎಂಪ್ಲಾಯ್ದು ಡಿಸಿಗ್ನೇಷನ್ ಚೇಂಜ್ ಇರುತ್ತೆ. ಸಮ್ಟೈಮ್ಸ್ ಅಪಾಯಿಂಟ್ ಲೆಟರ್ದು ಬರೋಂಥ ಡೇಟ್ಗಳಂದರೆ ಜಾಯ್ನಿಂಗ್ ಡೇಟ್ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಚೇಂಜ್ ಇರ್ಬೋದು. ಸೊ ಅವ್ರ ನೇಮ್ ಅಂತೂ ಕಾಮನಾಗಿ ಚೇಂಜ್ ಇದ್ದೇ ಇರುತ್ತೆ. ಸೊ ಇದನ್ನು ನಾನು ಈ ಲೆಟ್ರನ್ನು ತುಂಬ ಜನರಿಗೆ ಒಂದು ನಮ್ಮ ಹತ್ರ ಹೊಸದಾಗಿ ಅಪಾಯಿಂಟ್ ಆಗಿರೋವಂಥ ಎಲ್ಲ ಒಂದು ಎಂಪ್ಲಾಯ್ಗಳಿಗೆ ಈ ಒಂದು ಅಪಾಯಿಂಟ್ ಲೆಟ್ರನ್ನ ಸೇಮ್ ಅಪಾಯಿಂಟ್ ಲೆಟ್ರನ್ನು ಕೊಡಬೇಕಾಗಿದೆ. ಮ್ಯಾಟ್ರ್ ಎಲ್ಲನೂ ಸೇಮ್ ಇರುತ್ತೆ, ಡಿಸಿಗ್ನೇಷನ್ನು ನೇಮು ಚೇಂಜ್ ಇರುತ್ತೆ. ಸೊ ಈ ಥರ ಇದ್ದಾಗ ಅದನ್ನ ಯಾವ ಥರ ನಾವು ಮಾಡಬೇಕು, ಅದ್ರ ಜೊತೆಗೆ ಆ ಒಂದು ಎಂಪ್ಲಾಯ್ಗಳ ಡೇಟಾ ಕೂಡ ನಾನು ಮೇಂಟೈನ್ ಮಾಡಬೇಕು. ಸೊ ಹೀಗಿದ್ದಾಗ ಸೊ ಅದ್ರ ಜೊತೆಗೆ ನಾನೇನು ಮಾಡ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಒಂದು ಕಡೆ ಇಂಟರ್ವ್ಯೂ ಮಾಡಿದ್ವಿ, ಒಂದಿಷ್ಟು ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಎಷ್ಟು ಜನ ಇದ್ದಾರೆ, ಒಂದು 9 ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಆಗಿದ್ದಾರೆ ಅಂತ ಇಟ್ಕೊಂಡ್ಬಿಡೋಣ ಅಂತ. ಸೊ ಇಲ್ಲಿ ಕೊಟ್ಟಿದ್ದೀವಿ ಒಂದು ರೆಫರೆನ್ಸ್ ನಂಬರ್ ಅಂತ. ಕಂಪಲ್ಸರಿ ಒಂದೊಂದು ಲೆಟರ್ ಕೊಡಬೇಕಾಗಿತ್ತಂದರೆ ಅದಕ್ಕೆ ರೆಫರೆನ್ಸ್ ID ಅಥವಾ ರೆಫರೆನ್ಸ್ ನಂಬರ್ ಅಂತ ಹೇಳ್ತೀವಿ. ರೆಫರೆನ್ಸ್ ನಂಬರ್ ಕಂಪಲ್ಸರಿ ನಾವು ಮೇಂಟೈನ್ ಮಾಡಬೇಕು. ಸೊ ಅದು ಇದೆ. ಜೊತೆಗೆ ನೇಮ್ ಆಫ್ ಎಂಪ್ಲಾಯೀಸ್, ಯಾವ ಒಂದು ಎಂಪ್ಲಾಯ್ಗಳು ಇವಾಗ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ, ನಂತರ ಅವ್ರ ಡೆಸಿಗ್ನೇಷನ್ ಏನು ಕೊಡಬೇಕು, ಅವರ ಹುದ್ದೆ ಯಾವುದಿದೆ ಅಂತ ಅನ್ನೋದು ಕೂಡ ನಾವು ಇಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ಆಮೇಲೆ ಡೇಟ್ ಆಫ್ ಜಾಯ್ನಿಂಗ್ ಎಲ್ರಿಗೂ 8/11/2020 ಈ ಒಂದು ಡೇಟ್ ಏನಂದರೆ ಜಾಯ್ನಿಂಗ್ ಡೇಟ್ ಅಂತ ಆಗಿ ಅವ್ರಿಗೆ ಕೊಟ್ಟಿರೋವಂಥದ್ದು. ಸೊ ಫ್ರೆಂಡ್ಸ್ ಇಲ್ಲೇನಂತಂದರೆ ಈ ಥರ ಎಕ್ಸೆಲ್ನಲ್ಲಿ ನಾನು ಡೇಟಾನ ಮೇಂಟೈನ್ ಮಾಡಿದೆ ಅಂತ ಇಟ್ಕೊಳ್ಳೋಣಂತ. ಮುಂದೆ ನಾನು ಇಲ್ಲಿ ನೆಕ್ಸ್ಟು ಸ್ಯಾಲ್ರಿ, ಅವ್ರ ಬೇಸಿಕ್ ಸ್ಯಾಲ್ರಿ ಎಷ್ಟಿತ್ತು, HR ಎಷ್ಟು ಪರ್ಸೆಂಟೇಜ್ ಇದೆ, ಆಮೇಲೆ ಅವ್ರಿಗೆ ಏನೇನು ಅಪ್ಲಿಕೇಬಲ್ ಆಗ್ತಾಯಿದೆ, TADA ಇದೆನಾ, ಪ್ರಾವಿಡೆಂಟ್ ಫಂಡ್ ಕೂಡ ಅಪ್ಲಿಕೇಬಲ್ ಆಗುತ್ತಾ ಅಥವಾ ES ಇದೆಯಾ. ಸೊ ಈ ಥರ ಎಲ್ಲನೂ ಬೇಕಾದರೆ ಇದೇ ಒಂದು ಶೀಟಲ್ಲಿ ನಾವು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದೇನಂತಂದರೆ ಎಲ್ಲ ಒಂದು ಆರ್ಗನೈಜೇಷನ್ನಲ್ಲಿ ಈ ಕಂಪ್ನಿಯಲ್ಲಿರುವಂಥ ಎಲ್ಲ ಎಂಪ್ಲಾಯ್ಗಳದ್ದು ಅಡ್ರೆಸ್ ಕೂಡ ಮೇಂಟೈನ್ ಮಾಡ್ತಾರೆ. ಆಮೇಲೆ ಅವು ಬೇರೆ ಇವ್ರನ್ನ ಬಿಟ್ಟು ಬೇರೆ ನಂಬರ್ ಮನೆಯಲ್ಲಿರುವಂಥ ಯಾವುದೊಬ್ಬರದ್ದು ಗಾಡಿನ ನಂಬರ್ನ ಇಟ್ಕೊಂಡಿರ್ತಾರೆ ಎಮರ್ಜೆನ್ಸಿಗೆ ಅಂತ. ಆ ಥರ ಎಲ್ಲ ಡೇಟಾ ಕೂಡ ನಾನು ಇದರಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ಫಸ್ಟ್ ಇದನ್ನು ಇವತ್ತು ನೋಡ್ಬಿಡೋಣ ಅಂತ ಅಪಾಯಿಂಟ್ ಲೆಟ್ರನ್ನು ಇಷ್ಟು ಅಂದರೆ 9 ಜನರಿಗೆ ನಾನು ಇವತ್ತು ಅಪಾಯಿಂಟ್ ಲೆಟ್ರ್ ಕೊಡಬೇಕು. ನೋಡಿ ನೇಮ್ ಚೇಂಜಸ್ ಇದ್ದಾವೆ, ಅವ್ರದ್ದು ರೆಫರೆನ್ಸ್ ನಂಬರ್ ಕೂಡ ಚೇಂಜ್ ಇದೆ, ಜೊತೆಗೆ ಅವ್ರ ಡೆಸಿಗ್ನೇಷನ್ ಕೂಡ ಚೇಂಜ್ ಇದೆ. ಸೊ ಈ ಮೂರನ್ನು ಬೇರೆ ಬೇರೆ ಆಗಿರೋದ್ರಿಂದ ಇಲ್ಲಿ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತನ್ನೋದನ್ನು ಸೊ ಆಲ್ರೆಡಿ ನಾನು ಇದೊಂದು ಫೈಲ್ ಸೇವ್ ಮಾಡಿದ್ದೀನಿ. ನೀವು ಕೂಡ ಎಕ್ಸೆಲ್ನಲ್ಲಿ ಈ ಥರ ಸೇವ್ ಮಾಡಲೇಬೇಕು. ಒಂದಿಷ್ಟು ಡೇಟಾ ನಿಮ್ಗೆ ಯಾವ ಥರ ಬೇಕು ಆ ಥರ ಡೇಟಾನ, ಯಾವೇನು ಡಿಸಿಗ್ನೇಷನ್ ಬೇಕು ಅದರ ಡೇಟಾನ ಹಾಕ್ಕೊಂಡು ಆ ಒಂದು ಎಕ್ಸೆಲ್ ಶೀಟನ್ನು ಕಂಪಲ್ಸರಿ ನೀವು ಸೇವ್ ಮಾಡಲೇಬೇಕು. ನಂತರ ಈ MS ವರ್ಡಲ್ಲಿ ಒಂದು ಅಪಾಯಿಂಟ್ ಲೆಟರ್ ಇದೆ ಅಂತ ಇಟ್ಕೊಳ್ಳೋಣ ಅಂತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಕಂಪ್ನಿಲಿ HR ಆಗಿ ಕೆಲಸ ಮಾಡ್ತಾಯಿದ್ರೆ ಯಾವ್ಯಾವ ಒಂದು ಪಾಯಿಂಟನ್ನು ಅವರು ಅಪಾಯಿಂಟ್ ಲೆಟ್ರಲ್ಲಿ ನಾವು ಅದನ್ನು ಕೊಡಬೇಕಾಗುತ್ತೆ. ಅಂದರೆ ಎಂಪ್ಲಾಯಿಗೆ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ, ಅಂದರೆ ನೀವು ಒಂದು ತಿಂಗಳ ಲೀವ್ ಎಷ್ಟಿರುತ್ತೆ ಅಥವಾ ಎಷ್ಟು ದಿವಸದಲ್ಲಿ ನೀವು ಕಂಪ್ನಿ ಬಿಟ್ಟು ಹೋದರೆ ಏನೇನು ಒಂದೊಂದು ಕಂಡೀಷನ್ಸನ್ನು ನಾವು ಅಪ್ಲೈ ಮಾಡ್ತಿರ್ತೀವಲ್ಲ. ಸೊ ಎಲ್ಲ ರೂಲ್ಸನ್ನು ನೀವು ಅಪಾಯಿಂಟ್ ಲೆಟರ್ನಲ್ಲಿ ಮೆನ್ಷನ್ ಮಾಡ್ಬೋದು ಫ್ರೆಂಡ್ಸ್. ಸೊ ಹಾಗಾದರೆ ಬನ್ನಿ ನೋಡೋಣ ಅಂತ. ಸೊ ಇಷ್ಟಾದ ನಂತರ ನಾವು MS ವರ್ಡ್ನಲ್ಲಿ ಮೇಲಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ. ಆ ಮೇಲಿಂಗ್ಸ್ ಆಪ್ಷನ್ ಇದೆ. ಆ್ಯಕ್ಚುಲಿ ನಾನು MS ವರ್ಡ್ ಕ್ಲಾಸ್ ಪ್ರಾರಂಭ ಮಾಡಿದ ನಂತರ ಅದು ಹೇಳಲೇಬೇಕು. ನಾನು ಮತ್ತೆ MS ವರ್ಡ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆದಾಗ ನಾನು ಹೇಳ್ತೀನಿ. ಸೊ ಆಗ ಬಂದಾಗೂ
ಕೇಳೋಣ ಅಂತ. ಇವತ್ತಿನ ಒಂದು ವಿಡಿಯೋಕ್ಕೆ ಸಂಬಂಧಿಸಿದಂತೆ ಇವತ್ತು ಆಪ್ಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ ಆ ಒಂದು ಆಪ್ಷನ್ನ ನೋಡ್ಕೊಂಡ್ಬಿಡೋಣ ಅಂತ ಫ್ರೆಂಡ್ಸ್. ಸೊ ಮೇಲಿಂಗ್ಸ್ ಆಪ್ಷನ್ ಅಂತ ಅನ್ನೋದನ್ನು ನಾನು ಕ್ಲಿಕ್ ಮಾಡ್ತೀನಿ. ಸೊ ಮೇಲಿಂಗ್ ಆಪ್ಷನ್ ಅಂತ ಅನ್ನೋದು ಯಾವ ಥರ ಇದೊಂದು ಟ್ಯಾಬ್ ಇದೆ ನೋಡಿ, ಆ ಟ್ಯಾಬ್ ಹೇಗಿದೆ ಅಂತ ಮೇಲಿಂಗ್ಸ್ ಅಂತ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಡ್ತೀನಿ. ಈ ಕ್ಲಿಕ್ ಆದ ನಂತರ ಸೊ ಇಲ್ಲಿ ಏನಿದೆ ಅಂತಂದರೆ ಇಲ್ಲಿ ಒಂದಿಷ್ಟು ಆಪ್ಷನ್ ಬರುತ್ತೆ. ಸ್ಟಾರ್ಟ್ ಮೇಲ್ ಮರ್ಜ್ ಅಂತ ಆಪ್ಷನ್ ಇದೆ. ಈ ಮೇಲ್ ಮರ್ಜ್ ಆಪ್ಷನ್ನಲ್ಲಿ ಇಲ್ಲಿ ಮಧ್ಯದಲ್ಲಿರುವಂಥದ್ದು ಅಂದರೆ ಫಸ್ಟಿಗೆ ಯಾವುದಿದೆ, ಸ್ಟಾರ್ಟ್ ಮೇಲ್ ಮರ್ಜ್ ಅಂತಿದೆ, ಸೆಲೆಕ್ಟ್ ರೆಸಿಪಿಯೆಂಟ್ಸ್ ಅಂತಿದೆ, ಎಡಿಟ್ ರೆಸಿಪಿಯೆಂಟ್ ಲಿಸ್ಟ್ ಅಂತ ಇದೆ. ಸೊ ನನಗೆ ಬೇಕಾಗಿರೋದು ಯಾವುದು ಅಂತಂದರೆ ಸೆಲೆಕ್ಟ್ ರೆಸಿಪಿಯೆಂಟ್ಸ್ ಅಂತ ಅನ್ನೋ ಒಂದು ಆಪ್ಷನ್. ಇದರಲ್ಲಿ ತಿರ್ಗಾ ಮತ್ತೆ 3 ಸಬ್ ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಸೊ ಇದರಲ್ಲಿ ಏನಂತಂದರೆ ಬೇರೆ ಈ ಟೈಪ್ ನ್ಯೂ ಲಿಸ್ಟ್ ಅಂದರೆ, ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂದರೆ, ಸೆಲೆಕ್ಟ್ ಫ್ರಮ್ ಔಟ್ಲುಕ್ ಅಂತಂದರೆ. ಸೊ MS ವರ್ಡ್ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಇದು 3 ಬಗ್ಗೆ ನಾನು ಇನ್ಡೆಪ್ತಾಗಿ ನಾನು ಹೇಳ್ತೀನಿ ಫ್ರೆಂಡ್ಸ್. ಸೊ ಇವತ್ತಿನ ಒಂದು ವಿಡಿಯೋಗೆ ಏನು ಬೇಕಾಗಿದೆ ಅಂದರೆ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ಬೇಕು. ಸೊ ನಾನು ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಅಂತ ಅನ್ನೋದು ಆಪ್ಷನನ್ನು ನಾನು ಕ್ಲಿಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸೊ ಲೆಟ್ ಅಸ್ ಸಿ ಏನಾಗುತ್ತೆ. ಈಗ ಅದನ್ನು ಕ್ಲಿಕ್ ಮಾಡ್ತಾನಂತೆ ನಾನು ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಕ್ಲಿಕ್ ಮಾಡೋಣ ಅಂತ. ಸೊ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಬಂತು. ಇಲ್ಲೇನಿದೆ ಅಂದರೆ ಆಲ್ ಡೇಟಾ ಸೋರ್ಸಸ್ ಅಂತ ಇದೆ. ಸೊ ಸಾಮಾನ್ಯವಾಗಿ ಏನಂತಂದರೆ SQL ಅಥವಾ ನಾವು ಬೇರೆ ಡೇಟಾ ಮ್ಯಾನೇಜ್ಮೆಂಟ್ ಒಂದು ಸಿಸ್ಟಮಲ್ಲಿ ನಾವು ಯಾವ ಡೇಟಾನ ಮೇಂಟೈನ್ ಮಾಡ್ತೀವಿ ಆ ಒಂದು ಪಾತ್ಗೆನ ಇದು ತೊಗೊಂಡೋಗಿರುತ್ತೆ. ಸೊ ನಮ್ಗೆ ಎಲ್ಲಿಲ್ಲ ಡೇಟಾ ಎಲ್ಲಿದೆ ಅಂತಂದರೆ ಆ ಎಕ್ಸೆಲ್ನಲ್ಲಿ ಮಾಡಿರುವಂಥ ಡಾಟಾನ ಎಲ್ಲಿ ಸೇವ್ ಮಾಡಿದ್ದೀನಿ ಅಂದರೆ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿದ್ದೀನಿ. ಸೊ ಅಲ್ಲಿ ಗೋ ವಿತ್ ಡೆಸ್ಕ್ಟಾಪ್ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಫೈಲ್ ನೇಮ್ ನೋಡಿ ಏನಿದೆ ನಮಗೆ. ಸೊ ಎಂಪ್ಲಾಯ್ ಅಪಾಯಿಂಟ್ಮೆಂಟ್ ಶೀಟ್ 1 ಅಂತ ನಾನು ಕೊಟ್ಟಿರೋಂಥದ್ದು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಅಂತಂದ್ಬಿಡಿ. ಇಲ್ಲಿ ಆ ಒಂದು ಬುಕ್ಕಲ್ಲಿ ಅಂದರೆ ಅಪಾಯಿಂಟೆಡ್ ಎಂಪ್ಲಾಯ್ ಅಪಾಯಿಂಟೆಡ್ ಶೀಟ್ ಅಂತ ಅಥವಾ ಫೈಲ್ ಅಂತ ನಾನು ಏನು ಮಾಡಿದ್ದೆ ಅದರಲ್ಲಿ 3 ಶೀಟ್ಗಳಿದ್ದಾವೆ. ಯಾವ ಶೀಟ್ ಮೇಲೆ ಡೀಟೇಲ್ಸ್ ಇದೆ ಬೇಕಾದರೆ ಇಲ್ಲಿ ನೋಡಿಬಿಡಿ. ಯಾವುದರಲ್ಲಿ ಶೀಟ್ 1ನಲ್ಲಿ ಡೀಟೇಲ್ಸ್ ಇದೆ. ಸೊ ಹೀಗಾಗಿ ನಾನು ಇಲ್ಲಿ ಏನಂತಂದರೆ ಶೀಟ್ 1ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಓಕೆ ಅಂದ್ಬಿಡಿ. ಓಕೆ. ಸೊ ಡೇಟಾನ ಇವಾಗ ಈ ಒಂದು MS ವರ್ಡ್ಗೆ ನಾನು ಅದನ್ನು ಅಪ್ಲೈ ಮಾಡ್ಕೋಬೋದು. ಅದಾದ ನಂತರ ತಿರ್ಗಾ ಮತ್ತೆ ನಾನು ಮೇಲಿಂಗ್ಸ್ ಅಂತ ಹೇಳ್ತೀವಲ್ವ ಆ ಒಂದು ರಿಬ್ಬನ್ಗೆ ಹೋಗಬೇಕು. ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಫ್ರೆಂಡ್ಸ್. ಅದು ಯಾವುದು ಅಂತಂತಂದರೆ ಇನ್ಸರ್ಟ್ ಮರ್ಜ್ ಫೀಲ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಇನ್ಸರ್ಟ್ ಮರ್ಜ್ ಫೀಲ್ಡ್ನಲ್ಲಿ ನೀವು ಹೋದ್ರಿ ಅಂತಂದರೆ ನಾನಿಲ್ಲಿ ಎಕ್ಸೆಲ್ನಲ್ಲಿ ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಬಂದಿದೆ ಫ್ರೆಂಡ್ಸ್. ನೋಡಿ ರೆಫರೆನ್ಸ್ ನಂಬರ್ ಅಂತಿದೆ, ನೇಮ್ ಆಫ್ ದ ಎಂಪ್ಲಾಯೀಸ್ ಇದೆ, ಡೆಸಿಗ್ನೇಷನ್ ಇದೆ, ಡೇಟ್ ಆಫ್ ಜಾಯ್ನಿಂಗ್ ಅಂತ ಇದೆ ಫ್ರೆಂಡ್ಸ್. ಸೊ ನಾನು ಯಾವುದು ಇದನ್ನೆಲ್ಲ ಎಲ್ಲಿ ಕೊಟ್ಟಿದ್ದೆ ನಾನು ಅಂತಂತಂದರೆ ಈ ಒಂದು ಎಕ್ಸೆಲ್ ಶೀಟಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿಬಿಡಿ, ರೆಫರೆನ್ಸ್ ನಂಬರ್ ಅಂತ ಇದೆ, ನೇಮ್ ಆಫ್ ದ ಎಂಪ್ಲಾಯೀಸ್ ಇದೆ, ಡೆಸಿಗ್ನೇಷನ್ ಇದೆ, ಡೇಟ್ ಆಫ್ ಜಾಯ್ನಿಂಗ್. ಈ 4 ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಫ್ರೆಂಡ್ಸ್. ಎಲ್ಲಿ ಅಂತಂತಂದರೆ ಈ ಒಂದು ಮರ್ಜ್ ಫೀಲ್ಡ್ ಅಂತ ನಾವೇನು ಹೇಳ್ತೀವಲ್ಲ ಈ ಮರ್ಜ್ ಫೀಲ್ಡ್ನಲ್ಲಿ ಅವನ್ನೆಲ್ಲ ಕಾಣ್ತಾ ಇದ್ದೇವೆ ಫ್ರೆಂಡ್ಸ್ ಈ ಥರ. ಸೊ ನೋಡಿ ರೆಫರೆನ್ಸ್ ನಂಬರ್ ಇದೆ, ನೇಮ್ ಆಫ್ ಎಂಪ್ಲಾಯೀಸ್ ಇದೆ, ಡೆಸಿಗ್ನೇಷನ್ ಇದೆ, ಡೇಟ್ ಆಫ್ ಜಾಯ್ನಿಂಗ್ ಇದೆ. ಸೊ ಹಾಗಾದರೆ ಆ ಎಲ್ಲ ಡೇಟಾನ ನಾನಿಲ್ಲಿ ಅಪ್ಲೈ ಮಾಡ್ಬೋದು ಅಂತ ಅರ್ಥ. ಓಕೆ. ಸೊ ನನಗೆ ರೆಫರೆನ್ಸ್ ನಂಬರ್ ಬೇಕು. ಆ ರೆಫರೆನ್ಸ್ ನಂಬರ್ ಎದುರುಗಡೆ ಕರ್ಸರ್ ಇಟ್ಬಿಡಿ. ನಮ್ಗೆ ಎಲ್ಲೆಲ್ಲಿ ಡೇಟಾನ ಅದನ್ನು ಇನ್ಸರ್ಟ್ ಮಾಡಬೇಕು ಅಲ್ಲಿ ಇಟ್ಬಿಡಬೇಕು. ಸೊ ರೆಫರೆನ್ಸ್ ನಂಬರ್ ಎದುರುಗಡೆ ಇನ್ಸರ್ಟ್ ಮರ್ಜ್ ಫೀಲ್ಡ್ ಕ್ಲಿಕ್ ಮಾಡಿ. ಅದರಲ್ಲಿ ಏನು ಬೇಕು ನನಗೆ ರೆಫರೆನ್ಸ್ ನಂಬರ್ ಬೇಕು. ರೆಫರೆನ್ಸ್ ನಂಬರ್ ಅಂತ ಕ್ಲಿಕ್ ಮಾಡಿಬಿಡೋಣ ಅಂತ. ಓಕೆ. ಸೊ ಡೇಟ್ ತುಂಬ ಮುಂದೆ ಹೋಯ್ತಲ್ಲ ಅದನ್ನು ಬೇಕಾದರೆ ಬ್ಯಾಕ್ ತಗೊಳ್ಳಿ. ಓಕೆ. ನೆಕ್ಸ್ಟ್ ಡೇಟ್ ಅಂದರೆ ಇಸ್ ನಥಿಂಗ್ ಬಟ್ ಇಲ್ಲಿ ನಮ್ಗೆ ಏನು ಬೇಕು ಅಂತಂದರೆ ಡೇಟ್ ಆಫ್ ಜಾಯ್ನಿಂಗ್ ಬೇಕು ಫ್ರೆಂಡ್ಸ್. ಸೊ ಇಲ್ಲಿ ಆಲ್ರೆಡಿ ಕಾಣ್ತಾ ಇತ್ತು ಅದನ್ನು ತೆಗೆದುಬಿಟ್ಟಿದ್ದೀನಿ. ಸೊ ಡೇಟ್ ಆಫ್ ಜಾಯ್ನಿಂಗ್ ಬೇಕು. ಡೇಟ್ ಆಫ್ ಜಾಯ್ನಿಂಗ್ ಎಲ್ಲಿ ಅಂತಂದರೆ ತಿರ್ಗಾ ಇಲ್ಲಿ ಹೋಗಿ ಇನ್ಸರ್ಟ್ ಮರ್ಜ್ ಫೀಲ್ಡ್. ಸೊ ಡೇಟ್ ಆಫ್ ಜಾಯ್ನಿಂಗ್ ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ. ಡೇಟ್ ಆಫ್ ಜಾಯ್ನಿಂಗಲ್ಲಿ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಅಪಾಯಿಂಟೆಡ್ ಆ್ಯಸ್ ಲೆಟರ್ಸ್ ಅದು ನಾವು ಇಲ್ಲೇನು ಕೊಟ್ಟಿವಿ ಅಪಾಯಿಂಟ್ ಲೆಟರ್ ಆ್ಯಸ್ ಯಾವ ಥರ ಅಂದರೆ ಅವ್ರ ಡಿಸಿಗ್ನೇಷನ್ ಏನಂತ ಕೊಡ್ತಾ ಇದ್ದೀವಿ ಅಂತ ಅನ್ನೋದನ್ನು ಫ್ರೆಂಡ್ಸ್ ಅದು. ಸೊ ಅಲ್ಲಿ ಕೂಡ ಕರ್ಸರ್ ಇಟ್ಟು ಇನ್ಸರ್ಟ್ ಮರ್ಜ್ ಫೀಲ್ಡ್ ಡೆಸಿಗ್ನೇಷನ್ ಅಂತ ಕ್ಲಿಕ್ ಮಾಡೋಣ ಅಂತ. ಓಕೆ. ಸೊ ಇಲ್ಲಿ ಡಿಯರ್ ಅಂತ ಇದ್ದು ಇಲ್ಲಿ ಅಂತಂದರೆ ಪ್ರತಿಯೊಬ್ಬರಿಗೆ ನಾನು ಯಾರ್ಯಾರಿಗೆ ಅದನ್ನು ಲೆಟ್ರನ್ನು ಇಶ್ಯೂ ಮಾಡ್ತಾಯಿದ್ದೀವೋ ಅವರ ಒಂದು ನೇಮ್ ಬರಬೇಕಿಲ್ಲಿ. ಸೊ ಅದಕ್ಕೆ ನಾನಿಲ್ಲಿ ಡಿಯರ್ ಅದ್ರ ಮುಂದುಗಡೆ ಕರ್ಸರ್ ಇಟ್ಟು ಇನ್ಸರ್ಟ್ ಮರ್ಜ್ ಫೀಲ್ಡ್ ಏನು ಬೇಕು ನನಗಲ್ಲಿ ನೇಮ್ ಆಫ್ ದ ಎಂಪ್ಲಾಯೀಸ್ ಅದನ್ನು ಕ್ಲಿಕ್ ಮಾಡ್ಕೊಂಬಿಡಿ. ಸೊ ಅದಾದ ನಂತರ ಈ ಡಿಸಿಗ್ನೇಷನನ್ನು ಒಂದು 2 ಕಡೆ ನಾವು ಮೆನ್ಷನ್ ಮಾಡಿರ್ತೀವಿ. ಎಲ್ಲೆಲ್ಲಿ ಅಂತಂದರೆ ಆ್ಯಸ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಸೊ ಇಲ್ಲಿ ಆ್ಯಸ್ ಅಂತ ಅನ್ನೋದು ಅಲ್ಲಿ ಡಿಸಿಗ್ನೇಷನ್ ಬೇಕು. ಕರ್ಸರ್ ಇಟ್ಟಿದ್ದೀನಿ. ಇನ್ಸರ್ಟ್ ಮರ್ಜ್ ಫೀಲ್ಡ್ ಡೆಸಿಗ್ನೇಷನ್. ಓಕೆ. ಇಲ್ಲಿ ಕೂಡ ಬೇಕು ನನಗೆ ಡೆಸಿಗ್ನೇಷನ್. ಇಲ್ಲಿ ಕೂಡ ಕರ್ಸರ್ ಇಟ್ಕೊಳ್ಳಿ. ಓಕೆ. ಇನ್ಸರ್ಟ್ ಮರ್ಜ್ ಫೀಲ್ಡ್ ಡೆಸಿಗ್ನೇಷನ್. ಸೊ ಇಷ್ಟು ಕೊಟ್ಟಾದ ನಂತರ ಬೇಕಾದರೆ ನಿಮ್ಗೆ ಇದನ್ನು ನಮಗೊಂಚೂರು ಬೋಲ್ಡಲ್ಲಿ ಬೇಕಂತಂದರೆ ಯು ಕ್ಯಾನ್ ಗೋ ವಿತ್ ಬೋಲ್ಡ್ ಮಾಡ್ಕೊಂಬಿಡಿ. ಇವಾಗಲೇ ಬೇಕಾದರೆ ಶಾರ್ಟ್ಕಟ್ ಕೀ ಕಂಟ್ರೋಲ್ B ಅಂತ ಕ್ಲಿಕ್ ಕೂಡ ಮಾಡ್ಬೋದು ನೀವು ಅದನ್ನು. ಓಕೆ. ಸೊ ಇದನ್ನು ಕೂಡ ಬೋಲ್ಡ್ ಮಾಡ್ಕೊಂಬಿಡೋಣ. ಅಂದರೆ ಇಲ್ಲೊಂದು ಡೆಸಿಗ್ನೇಷನ್ನೇ ಪ್ರಿಂಟ್ ಆಗಬೇಕು ಅಂತ ಹೇಳಿದ್ವಲ್ಲ. ಸೊ ಅದು ಕೂಡ ಬೋಲ್ಡ್ ಆಗಬೇಕು. ಬೋಲ್ಡ್. ಓಕೆ.
ಸೊ ಇಷ್ಟು ನನಗೆ ಪ್ರಿಂಟ್ ಆಗಬೇಕಾಗಿದೆ ಫ್ರೆಂಡ್ಸ್. ಸೊ ಹಾಗಿದ್ರೆ ಅದಾದ ನಂತರ ಮತ್ತೆ ಮೇಲಿಂಗ್ಸ್ಗೆ ಹೋಗಿ ಇಲ್ಲೊಂದು ಆಪ್ಷನ್ ಇದೆ, ಪ್ರಿವ್ಯೂ ರಿಸಲ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಈ ಪ್ರಿವ್ಯೂ ಆಪ್ಷನ್ ಅಂದರೆ ಏನಾಗುತ್ತೆ ಇದರಿಂದ ಅಂತಂದರೆ, ಅಲ್ಲಿ ಕೊಟ್ಟಿರೋಂಥ ಎಕ್ಸೆಲಲ್ಲಿ ಕೊಟ್ಟಿರೋಂಥ ಡೇಟಾಗಳನ್ನ ಇಲ್ಲಿ ಜಸ್ಟ್ ನಾನು ರೆಫರೆನ್ಸ್ ಹಾಕ್ಕೊಂಡೆ. ಈಗ ಅದನ್ನು ಕ್ಲಿಕ್ ಮಾಡ್ತಾ ಹೋದರೆ, ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ನಾವು ಫೀಡ್ ಮಾಡಿರೋಂಥ ಡೇಟಾನೇ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಿದ್ರೆ ಅದನ್ನು ಕ್ಲಿಕ್ ಮಾಡೋಣ ಅಂತ ಜಸ್ಟ್ ಕ್ಲಿಕ್. ಓಕೆ, ಬಂತು ನೋಡಿ. ಇಲ್ಲಿ ಒಂದು ರೆಫರೆನ್ಸ್ ನಂಬರ್ ಲಾಸ್ಟಿಗೆ 01 ಅಂತಿದೆ, ಡೇಟ್ ಅಂತಿದೆ 11/8/2020. ಸೊ ಅಪಾಯಿಂಟೆಡ್ ಲೆಟರ್ ಆ್ಯಸ್ ಪ್ರಿನ್ಸಿಪಲ್ ಅಂತ ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಯಾರನ್ನ? ಡಿಯರ್ ಗುರುಸಿದ್ದ SS, ರೈಟ್. ಸೊ ಇಲ್ಲಿ ಕೂಡ ಬಂತು ಪ್ರಿನ್ಸಿಪಲ್ ಅಂತ ಡಿಸ್ಪ್ಲೇ ಆಗ್ತದೆ, ಇಲ್ಲಿ ಕೂಡ ಪ್ರಿನ್ಸಿಪಲ್ ಅಂತ ಡಿಸ್ಪ್ಲೇ ಆಗ್ತದೆ. ಸೊ ಲೆಟರ್ ಸಿ ಅವ್ರದ್ದು ಡೇಟಾನ ಕರೆಕ್ಟ್ ಆಗಿದೆಯಲ್ಲ ಅಂತ ಎಕ್ಸೆಲ್ ಶೀಟ್ ಓಪನ್ ಮಾಡೋಣ ಅಂತ. ಸೊ 01 ಇದೆ ಕೊನೆಗೆ, ಗುರುಸಿದ್ದ SS ಅಂತಿದೆ, ಇಲ್ಲಿ ಪ್ರಿನ್ಸಿಪಲ್ ಅಂತಿದೆ. ಸೊ ಡೇಟ್ ಕೂಡ ಬಂದಿದೆ. ಸೊ ಹಾಗಾದರೆ ಇದು ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಅರ್ಥ. ಸೊ ಇದಾದ ನಂತರ ನೆಕ್ಸ್ಟ್ ನಂಗೆ ಮುಂದಿಂದ ಒಂದು ರೆಕಾರ್ಡ್ ನೋಡಬೇಕು. ಇಲ್ಲಿದೆ ನೋಡಿ, ನೆಕ್ಸ್ಟ್ ರೆಕಾರ್ಡ್ ಅಂತ ಕರಿತೀವಿ ಫ್ರೆಂಡ್ಸ್ ಅದನ್ನು. ಸೊ ಈ ನೆಕ್ಸ್ಟ್ ರೆಕಾರ್ಡ್ ಅಂತ ನೀವು ಬಟನ್ ಏನಾದರೂ ಕ್ಲಿಕ್ ಮಾಡಿದ್ರಿ ಅಂತಂದರೆ ತಿರ್ಗಾ ಮತ್ತೆ ನೆಕ್ಸ್ಟ್ ರೆಕಾರ್ಡನ್ನು ತೋರಿಸ್ತಾ ಹೋಗುತ್ತೆ. ಲೆಟಸ್ ಸಿ. ಓಕೆ, ನೆಕ್ಸ್ಟ್ ಬಂತೀವಿ ನೋಡಿ, 02 ಯಾರಿದ್ದಾರೆ? ಆಫೀಸ್ ಅಡ್ಮಿನ್ ಅಂತಿದೆ, ಸ್ವಪ್ನ SH, ಇಲ್ಲೂ ಆಫೀಸ್ ಅಡ್ಮಿನ್, ಇಲ್ಲೂ ಆಫೀಸ್ ಅಡ್ಮಿನ್. ಸೊ ನೋಡಿಬಿಡಿ ಇಲ್ಲಿ ನಂಬರ್ 2 ಇಲ್ಲಿದೆ ನೋಡಿ, ಸ್ವಪ್ನ SH ಆಫೀಸ್ ಅಡ್ಮಿನ್ ಅಂತಿದೆ. ಸೊ ಇದೂ ಡಿಸ್ಪ್ಲೇ ಆಗ್ತಾಯಿದೆ ಅಂತ ಅರ್ಥ ಫ್ರೆಂಡ್ಸ್. ಸೊ ಇದೇ ಥರ ನೆಕ್ಸ್ಟ್ ರೆಕಾರ್ಡ್ ನೋಡೋಣ ಅಂತ. ಲೆಕ್ಚರರ್ ಫಿಸಿಕ್ಸ್ ಶಿವರಾಜ್, ನೆಕ್ಸ್ಟ್ ಲೆಕ್ಚರರ್ ಕೆಮಿಸ್ಟ್ರಿ ರಾಗಿಣಿ, ಅದ್ರ ಜೊತೆಗೆ ರೆಫರೆನ್ಸ್ ನಂಬರ್ ಕೂಡ ಚೇಂಜ್ ಆಗ್ತಾಯಿದೆ. ನೆಕ್ಸ್ಟ್ ಗುರುರಾಜ್ KK ಮ್ಯಾಥಮೆಟಿಕ್ಸ್ ಲೆಕ್ಚರರ್, ನೆಕ್ಸ್ಟ್ ರಾಮ್ಲಿಂಗ್ KD ಬಯಾಲಜಿ ಲೆಕ್ಚರರ್, ಶಿವಕುಮಾರ್ HD IT ಅಡ್ಮಿನ್. ಸೊ ಹಾಗಾದರೆ ಎಲ್ಲ ಒಂದು ಡೇಟಲ್ಲಿ ಕೊಟ್ಟಿರೋಂಥ ಎಲ್ಲ ಡೇಟಾ ಏನಾಗ್ತದೆ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಫ್ರೆಂಡ್ಸ್. ನೆಕ್ಸ್ಟ್ 9 ಆಯಿತು. ನೆಕ್ಸ್ಟ್ 10ನೇದು ಇಲ್ಲ, 10ನೇದು ಒಂದು ಆಪ್ಷನ್ ಇದರಲ್ಲಿ ಇಲ್ಲ. ಯಾಕಂತಂದರೆ ನಾವು ರೆಕಾರ್ಡ್ಸ್ಗಳು ಕೊಟ್ಟಿರೋದು ಕೇವಲ 9 ಜನರ ಒಂದು ಮಾಹಿತಿಯನ್ನು ಇಲ್ಲಿ ಆ್ಯಡ್ ಮಾಡಿದ್ವಿ. ಸೊ 9 ರೆಕಾರ್ಡ್ಸ್ಗಳು ಇಲ್ಲಿ ಡಿಸ್ಪ್ಲೇ ಆಗಿದ್ವಿ ಫ್ರೆಂಡ್ಸ್. ಸೊ ಇದಾದ ನಂತರ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಿಂಟ್ ಕಾಪಿನ ಕೊಡಬೇಕು, ನಾವು ಅಪಾಯಿಂಟ್ ಲೆಟರ್ ಪ್ರಿಂಟ್ ಕೊಡಬೇಕು. ಅದ್ರ ಜೊತೆಗೆ ಒಂದೊಂದು ಕಾಪಿ ಅಕ್ಸೆಪ್ಟ್, ಅಂದರೆ ಕ್ಯಾಂಡಿಡೇಟ್ ಅಕ್ಸೆಪ್ಟ್ ಮಾಡಿದ ನಂತರ ಆ ಒಂದು ಕಾಪಿನ ನಾನು ಫೈಲಿಂಗ್ ಮಾಡ್ಕೋಬೇಕಾಗತ್ತೆ. ಬೀಯಿಂಗ್ ಎನ್ HR ನಂದು ಡ್ಯೂಟಿ ಆಗಿರುತ್ತೆ. ನಾನು ಅಪಾಯಿಂಟ್ ಲೆಟರ್ ಎಲ್ಲ ಕೊಟ್ಟಾದ್ಮೇಲೆ ಅವ್ರ ಕಡೆಯಿಂದ ಅಕ್ಸೆಪ್ಟೆನ್ಸ್ ತೊಗೊಂಡ್ಮೇಲೆ ತಿರ್ಗಾ ನಾನು ಮತ್ತೆ ಅದನ್ನು ಮೇಂಟೈನ್ ಮಾಡಬೇಕು, ನಂದು ಅಂತ ಫೈಲಿಂಗ್ ನಾನು ಇಟ್ಕೋಬೇಕಾಗತ್ತೆ. ಹಾಗಾದರೆ ಅವಾಗ ಏನು ಮಾಡಬೇಕಾಗುತ್ತೆ? ಒಬ್ಬೊಬ್ಬ ಎಂಪ್ಲಾಯ್ದನ್ನು ಒಂದು ಅಪಾಯಿಂಟ್ ಲೆಟರ್ನ ಸಪ್ರೇಟಾಗಿ ಮಾಡಬೇಕು ನಾನು. ಅಂದರೆ ಒಂದೊಂದು ಎಂಪ್ಲಾಯ್ಗೆ ಒಂದೊಂದು ಅಪಾಯಿಂಟ್ ಲೆಟರ್ ಸಪ್ರೇಟಾಗಿ ನಾನು ಪ್ರಿಂಟ್ ಹಾಕಬೇಕು ಅಂತ ಅರ್ಥ. ಸೊ ಹಾಗಿದ್ರೆ ಆ ಪ್ರಿಂಟ್ ಹಾಕೋಕ್ಕಿಂತ ಹೆಂಗೆ ಮಾಡೋದು? ಅದನ್ನು ಎಲ್ಲ ಎಂಪ್ಲಾಯ್ಸ್ಗಳದ್ದು ಒಂದು ಸಪ್ರೇಟ್ ಆಗಬೇಕಾಗಿತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಯಾವುದಂದರೆ ಫಿನಿಶ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೊ ಈ ಫಿನಿಶ್ ಅಂತ ಅನ್ನೋದು ಕೂಡ ಮೇಲಿಂಗ್ ಅಂತ ಒಂದು ರಿಬ್ಬನ್ನಲ್ಲೇ ಬರುವಂಥದ್ದು ಇದು. ಸೊ ಏನು ಅಂತಂತಂದರೆ ಈ ಒಂದು ಮೇಲಿಂಗ್ ಆಪ್ಷನ್ ಅಂತ ನಾವೇನು ಹೇಳ್ತಿರ್ತೀವಲ್ಲ, ಸೊ ಅಲ್ಲೇ ಇರುವಂಥ ಕೊನೆಯದು ಆಪ್ಷನ್ ಅದು. ಸೊ ಇಲ್ಲಿದೆ ನೋಡಿ, ಫಿನಿಶಿಂಗ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಇದು ಈ ಫಿನಿಶಿಂಗ್ ಆಪ್ಷನ್ ನೀವು ಹೋದ್ರಿ ಅಂತಂದರೆ ತಿರ್ಗಿ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೂಡ 3 ಆಪ್ಷನ್ಸ್ ಇದ್ದಾವೆ. ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್, ಪ್ರಿಂಟ್ ಡಾಕ್ಯುಮೆಂಟ್, ಸೆಂಡ್ ಇಮೇಲ್ ಮೆಸೇಜ್ ಅಂತ ಇದೆ. ಸೊ ಎಲ್ಲದ್ರ ಬಗ್ಗೆ ನಾನು MS ವರ್ಡ್ ಕ್ಲಾಸ್ನಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಸೊ ಇವತ್ತಿಗೆ ನಾನು ಕೇವಲ ಒಂದು ಬೇಕಾಗಿರೋಂಥ ಆಪ್ಷನ್ಸ್ಗಳು ಮಾತ್ರ ತೊಗೋತಿರೋದು. ಇಲ್ಲಿ ಏನಂತಂದರೆ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್. ಇದನ್ನು ನಾನು ಕ್ಲಿಕ್ ಮಾಡಿದೆ ಅಂತಂದರೆ ಏನಾಗುತ್ತೆ? ಸೊ ಇದು ಬೇರೆ ಒಬ್ಬೊಬ್ಬ ಒಂದು ಎಂಪ್ಲಾಯಿಗಳ ನಂದು ಅಪಾಯಿಂಟ್ ಲೆಟರ್ನ ಪ್ರಿಂಟ್ ಆಗಬೇಕಾಗಿತ್ತು ಅಂತ ಹೇಳ್ತಲ್ಲ. ಸೊ ಇದನ್ನು ಕ್ಲಿಕ್ ಮಾಡಿಬಿಡೋಣ ಅಂತ. ಸೊ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಏನಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಆಪ್ಷನ್. ಇದನ್ನು ಈ ಡೈಲಾಗ್ ಬಾಕ್ಸಲ್ಲಿ ಏನಂತಂದರೆ ಮರ್ಜ್ ಮಾಡಬೇಕಾಗಿದೆ ರೆಕಾರ್ಡ್ಸ್ಗಳನ್ನ. ಯಾವ ಥರ ಹೆಂಗೆ ಅಂದರೆ ಇಲ್ಲಿ ಕೊಟ್ಟಿರೋಂಥ ಎಲ್ಲ ರೆಕಾರ್ಡ್ಸ್ಗಳು ಬೇಕು ಅಂತಂದರೆ ಆಲ್ ಅಂತ ಒಂದು ಈ ರೇಡಿಯೋ ಬಟನ್ ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ಕರೆಂಟ್ ರೆಕಾರ್ಡ್ಸ್ ಅಂದರೆ ಈ ರೆಕಾರ್ಡ್ಸ್ಗಳಿಗೆ ಮಾತ್ರ ಅಂತ ಹೇಳ್ತೀವಿ. ಆಮೇಲೆ ಫ್ರಾಮ್ ಮತ್ತು ಟು ಅಂತ ತೋರಿಸ್ತಾ ಇದೆ. ಅಂದರೆ ಆಲ್ರೆಡಿ ನಾವು ಒಂದಿಷ್ಟು ಎಂಪ್ಲಾಯ್ಗಳಿಗೆ ಇದನ್ನು ಅಪಾಯಿಂಟ್ ಲೆಟರ್ನ ಇಶ್ಯೂ ಮಾಡಿದ್ವಿ. ಇವಾಗ ಮತ್ತೆ ಒಂದಿಷ್ಟು ಹೊಸ ಎಂಪ್ಲಾಯೀಸ್ಗಳನ್ನ ರಿಕ್ರೂಟ್ಮೆಂಟ್ ಮಾಡಿ ನಡೀತಾ ಇದೆ. ಈ ಒಂದು ಹೊಸದಾಗಿರುವಂಥ ಎಂಪ್ಲಾಯೀಸ್ಗಳಿಗೆ ಮಾತ್ರ ನಾವು ಅಪಾಯಿಂಟ್ ಲೆಟರ್ ಕೊಡಬೇಕು ಅಂತಂದಾಗ ಫ್ರಾಮ್ ಈ ರೆಕಾರ್ಡಿಂದ ಈ ರೆಕಾರ್ಡ್ವರೆಗೂ ನಂಗೆ ಪ್ರಿಂಟ್ಔಟ್ ಬೇಕು ಅಂತ ನಾವಿಲ್ಲಿ ಈ ಫ್ರಾಮ್ 2 ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಆದರೆ ನನಗಿಲ್ಲಿ ಏನು ಬೇಕಾಗಿದೆ ಅಂದರೆ ಎಲ್ಲನೂ ಬೇಕಾಗಿದೆ. ಸೊ ಹೀಗಾಗಿ ನಾನಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ ಓಕೆ ಅಂತೀನಿ ಫ್ರೆಂಡ್ಸ್. ಸೊ ಆಲ್ ಅಂತಂದಾಗ ಏನಾಗುತ್ತೆ ಅಂತಂದರೆ ಎಲ್ಲ ರೆಕಾರ್ಡ್ಸ್ಗಳು ಒಂದು ಸಪ್ರೇಟಾಗಿ ಪ್ರಿಂಟ್ ಬೇಕಾಗಿದೆ ಅಂತ ಅರ್ಥ. ಓಕೆ, ಸೊ ನೋಡಿ ಇವಾಗ ಎಲ್ಲನೂ 01 ಯಾರ್ದಿದೆ? ಗುರುಸಿದ್ದ SS ಪ್ರಿನ್ಸಿಪಲ್, 02 ಆಫೀಸ್ ಅಡ್ಮಿನ್ ಸ್ವಪ್ನ SH ಅಂತಿದೆ. ಸೊ ಅದೇ ಥರ ಕೆಳಗಡೆ ಬನ್ನಿ, 03 ಲೆಕ್ಚರರ್ ಫಿಸಿಕ್ಸ್ ಯಾರಿದ್ದಾರೆ? ಶಿವರಾಜ್ ಅಂತಿದ್ದಾರೆ. ನೆಕ್ಸ್ಟ್ ರಾಗಿಣಿ P, 04 ಕೆಮಿಸ್ಟ್ರಿ ಲೆಕ್ಚರ್ ಇದ್ದಾರೆ. ಸೊ ಅದೇ ಥರ 05 ಯಾರ್ದಿದು? ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದೆ, ಗುರುರಾಜ್ KK ಅಂತ. ನೆಕ್ಸ್ಟ್ ರಾಮ್ಲಿಂಗ್ KD ಲೆಕ್ಚರರ್ ಇನ್ ಬಯಾಲಜಿ. ಓಕೆ, ಸೊ ಅದೇ ಥರ ಎಲ್ಲ ಒಂದು ಎಂಪ್ಲಾಯ್ಸ್ಗಳದ್ದು ಇಲ್ಲಿ ಸಪ್ರೇಟಾಗಿ ಪ್ರಿಂಟ್ ಆಗ್ತಾಯಿದೆ ಫ್ರೆಂಡ್ಸ್. ಸೊ ಇದರಿಂದ ಏನಾಗುತ್ತೆ ಅಂತಂದರೆ
ನೀವು ಕೆಲಸ ಮಾಡೋಕ್ಕಾದಾಗ ತುಂಬ ಈಸಿಯಾಗಿ ಮಾಡ್ಬೋದು. ಅಂದರೆ ನೀವು ಡೇಟಾ ಕೂಡ ಮೇಂಟೈನ್ ಮಾಡ್ಕೋಬೋದು, ಅದ್ರ ಜೊತೆಗೆ ಎಂಪ್ಲಾಯೀಸ್ಗಳಿಗೆ ಒಂದು ಅಪಾಯಿಂಟ್ ಲೆಟರ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ಸೊ ಇದು ಒಂದು ತುಂಬ ಉಪಯೋಗವಾದಂಥ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಸೊ ಇದೇ ಥರ ನಿಮ್ಮ ಹತ್ರ ಏನಾದರೂ ಬೇರೆ ಐಡಿಯಾಸ್ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಆಮೇಲೆ ನೀವು ನಿಮ್ಮ ಹತ್ರ ಇರೋ ಒಂದು ಐಡಿಯಾನ ನೀವೇನಾದರೂ ಶೇರ್ ಮಾಡಿದ್ರಿ ಅಂದರೆ ವಿಡಿಯೋ ಮುಖಾಂತರ ನಾವು ತೋರಿಸಿದ್ರೆ ಅದು ಪ್ರತಿಯೊಬ್ಬರಿಗೂ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅದನ್ನು. ಸೊ ಅದನ್ನು ಆದ ನಂತರ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ನಿಮ್ಮ ಹತ್ರ ಏನಾದರೂ ಕ್ವೈರೀಸ್ ಇದ್ದರೆ ಅಥವಾ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಕೇಳಿ. ಓಕೆ, ಸೊ ಯಾವಾಗಲೂ ನೀವು ಹೊಸ ವಿಡಿಯೋಗಳನ್ನ ಅಥವಾ ಹೊಸ ಒಂದು ವಿಷಯನ ನೀವೇನಾದರೂ ಶೇರ್ ಮಾಡಿದ್ರೆ ಖಂಡಿತ ಅದಕ್ಕೊಂದು ಸ್ವಾಗತ ಇದೆ ನಮ್ಮ ಕಡೆಯಿಂದ. ಸೊ ಯಾಕಂತಂದರೆ ಯಾರ ಹತ್ರ ಯಾವ್ಯಾವ ಥರದ ಒಂದು ಐಡಿಯಾಸ್ ಇರುತ್ತೋ ಹೇಳೋಕ್ಕಾಗಲ್ಲ. ಸೊ ಅದನ್ನು ಬಿಟ್ಟು ನೀವೇನೋ ಬೇರೆ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಒಂದು ಯಾವುದೋ ಒಂದು ವರ್ಕನ್ನು ನಮಗೆ ಬರ್ತಾ ಇಲ್ಲ ಅಥವಾ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೂ ಕೂಡ ನೀವು ದಯವಿಟ್ಟು ಅದನ್ನು ಕೇಳಿ, ಕಮೆಂಟಲ್ಲಿ ಕೇಳಿ. ನಾನು ದಯವಿಟ್ಟು ಅದ್ರ ಬೇಕಾದರೆ ಒಂದು ವಿಡಿಯೋವನ್ನೇ ಮಾಡಿ ನಾನು ನಿಮ್ಗೆ ಕೊಡ್ತೀನಿ. ಅದರಿಂದ ನಿಮಗೆ ನೀವು ಮಾಡುವಂಥ ಒಂದು ಕೆಲಸದಲ್ಲಿ ಅದನ್ನು ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ಬೋದು ಫ್ರೆಂಡ್ಸ್. ಸೊ ಒಂದು ಕಡೆ ಎಲ್ಲೋ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಆದರೆ ನಮ್ಗೆ ನೆಮ್ಮದಿ ಕೊಡುತ್ತೆ ಫ್ರೆಂಡ್ಸ್ ಅದನ್ನು. ಸೊ ಅದೇ ಥರ ನಾ ಪ್ರತಿಯೊಂದು ವಿಡಿಯೋಗಳಿಗೂ ಲೈಕ್ ಮಾಡಿ ಅಂತ ನಾನು ಕೇಳಲ್ಲ. ಆ ವಿಡಿಯೋದಲ್ಲಿ ಇರುವಂತಹ ಒಂದು ಕಂಟೆಂಟ್, ಆ ಒಂದು ವಿಷಯ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ, ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಮಾತ್ರ ನೀವು ಅದನ್ನು ಲೈಕ್ ಕೊಡಿ. ಇಲ್ಲ ಇಷ್ಟ ಆಗ್ತಾ ಇಲ್ಲ, ಅದು ಯಾವುದೇ ಥರದೊಂದು ಉಪಯೋಗವಾದಂಥ ಒಂದು ಕಂಟೆಂಟ್ ಇಲ್ಲ ಅಂದರೆ ನೀವು ಧಾರಾಳವಾಗಿ ನೀವು ಡಿಸ್ಲೈಕ್ ಮಾಡ್ಬೋದು ಫ್ರೆಂಡ್ಸ್ ಅದನ್ನು. ಸೊ ನನಗೇನು ಬೇಜಾರಿಲ್ಲ, ಅಂದರೆ ಅಟ್ಲೀಸ್ಟ್ ನನಗೊಂದು ಮುಂದಿನ ಮಾಡುವಂಥ ವಿಡಿಯೋಗಳಿಗೆ ನನಗದು ಹೆಲ್ಪ್ ಆಗುತ್ತೆ. ಸೊ ಇದರೆಲ್ಲ ಏನಾದರೂ ಮಿಸ್ ಮಾಡಿದ್ದೀನ ಅಂತ ನಾನು ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಯಾವಾಗಲೂ ಕ್ವಾಲಿಟಿ ವಿಡಿಯೋನ ಕೊಡಬೇಕು, ಕ್ವಾಲಿಟಿ ಎಜುಕೇಷನ್ ಅಂತ ಕೊಡಬೇಕು ಅಂತಂದಾಗ ಇವೆಲ್ಲ ಸರ್ವಸಾಮಾನ್ಯ ಫ್ರೆಂಡ್ಸ್. ಸೊ ಅದೇ ನಂತರ ನೀವು ಏನಾದರೂ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ, ಹೆಲ್ಪ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿಯನ್ನು ಕೊಡೋಕ್ಕೆ ಬಂದಿದ್ದೆ ನನ್ನ ಫ್ರೆಂಡ್ಸ್. ಸೊ ಪ್ರತಿದಿನ ಹೊಸ ವಿಷಯನ ಕಲ್ತ್ಕೊಳ್ಳಿ, ಹೊಸ ವಿಷಯಗಳನ್ನ ತಿಳ್ಕೊಳ್ಳಿ, ಸದಾ ಹೆಲ್ದಿಯಾಗಿರ್ರಿ, ಆರೋಗ್ಯವಾಗಿರ್ರಿ, ಆಮೇಲೆ ಹ್ಯಾಪಿಯಾಗಿರ್ರಿ ಫ್ರೆಂಡ್ಸ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.